ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವೇರಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲೇ ಬಾರಿ ನನ್ನ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಗೈಸ್, ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಮುಖ್ಯವಾದಂಥ ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನಿಮಗೆ ಒಂದು ವೆಯ್ಟ್ ಲಾಸ್ ಬಗ್ಗೆ ಟಿಪ್ಸ್ ಆಗಿರುತ್ತೆ. ಸೊ ವೆಯ್ಟ್ ಲಾಸು ಹೇಗೆ ನಾನು ನನ್ನ ವೆಯ್ಟ್ ಲಾಸನ್ನು ಮಾಡಿಕೊಂಡೆ, ನೀವು ಕೂಡ ಅದೇ ಥರ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದಂದರೆ ಅಂದರೆ ಮದುವೆ ಆಗಿ, ಸೊ ಮದುವೆ ಆಗೋದಕ್ಕಿಂತ ಮದುವೆ ಆದಮೇಲೆ ಮಗು ಆಗಿ, ಸೊ ನೀವು ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟವಾದಂಥ ವಿಷಯ. ಸೊ ಎಲ್ರಿಗೂ ಹೊಟ್ಟೆ ಬೊಜ್ಜಿರುತ್ತೆ. ಸೊ ಹೊಟ್ಟೆ ಫುಲ್ 100% ಹೊಟ್ಟೆ ಬೊಜ್ಜು ಹೋಗೋದಿಲ್ಲ. ಅಟ್ಲೀಸ್ಟ್ 90% ಆದರೂ ಹೇಗೆ ಹೋಗೋ ಥರ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಇವಾಗ ನೀವೇನು ಮದುವೆ ಮಗು ಅಂತಲೇ ಇಲ್ಲ, ನಾರ್ಮಲ್ ಅವ್ರಿಗೆ ಈ ಥರ ಏನೋ ಹೊಟ್ಟೆ ಬೆಲ್ಲಿ ಫ್ಯಾಟ್ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ಹೋಗಿಸೋದು ಚೆನ್ನಾಗಿ. ಇವಾಗ ಏನು ಮಾಡ್ತಾರೆ, ನಾವೆಲ್ಲ ಮಧ್ಯಾಹ್ನ ಲಂಚ್ ಮಾಡಿಬಿಡ್ತೀವಿ, ಹೋಗಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡಿಬಿಡ್ತೀವಿ. ಅಂಥವ್ರಿಗೆ ಜಾಸ್ತಿ ಇದು ಬೆಲ್ಲಿ ಫ್ಯಾಟು ಬರೋವಂಥದ್ದು. ಸೊ ನಮಗೆ ಜಿಮ್ಗೆ ಹೋಗೋಕ್ಕೆ ಟೈಮ್ ಇಲ್ಲ, ಸೊ ನಮಗೆ ಏನು ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋ ಒಳ್ಳೆ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದಾಗುತ್ತೆ. ನೀವು ಏನೇನೆಲ್ಲ ಮಾಡ್ಬೋದು ವರ್ಕ್ ಮಾಡಿಕೊಂಡೇ. ಈಗ 9 hours 8 hours ವರ್ಕ್ಸ್ ಇರುತ್ತಲ್ವ, ಸೊ ಅವರು ನೀವು ಶಿಫ್ಟ್ ಇರೋವಂಥವ್ರು 9 hours ವರ್ಕ್ಸು 8 hours ವರ್ಕ್ಸ್ ಇರೋವಂಥವ್ರು ಏನೆಲ್ಲ ಮಾಡ್ಬೋದು ನೀವು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಾನು ಕೂಡ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ನಿಮಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಇರೋದು. ಏನು ಮಾಡಬೇಕು ನೀವು ಅನ್ನೋ ಅಂಥದ್ದಾದರೆ, ಸೊ ನೀವು ಬೆಳಗ್ಗೆ ಮಾರ್ನಿಂಗ್ ಟೈಮ್ ಅಂದರೆ ನೈಟ್ ಏನು ಮಾಡಬೇಕು ಅಂತಂದರೆ, ನಾನು ಹೇಳೋವಂಥ ಒಂದು ರೆಸಿಪಿನ ನೀವು ತಯಾರು ಮಾಡ್ಕೊಳ್ಳಿ. ರೆಸಿಪಿ ಅಂದರೆ ನೀವು ಕುಕ್ ಮಾಡಬೇಕು ಅಂತ ಇಲ್ಲ, ಒಂದು ಬಾಕ್ಸ್ ಅಥವಾ ಒಂದು ಗ್ಲಾಸ್ ಏನಾದರೂ ತೊಗೊಳ್ಳಿ. ಆ ನೀರಿಗೆ 1 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಸೋಂಪು ಆ್ಯಂಡ್ 1 ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಹಾಕ್ಬಿಟ್ಟು ನೆನೆಸಿಟ್ಬಿಟ್ಟು ಮಲ್ಕೊಂಬಿಡಿ. ನೈಟ್ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ನೈಟ್ ಇಟ್ಬಿಟ್ಟು ಮಲ್ಕೊಡಿ. ಬೆಳಗ್ಗೆ ಎದ್ದಿದ ತಕ್ಷಣ 1 ಗ್ಲಾಸ್ ನಿಮ್ಗೆ ಏನಾದರೂ ಬಿಸಿ ನೀರು ಕುಡಿಯುವಂಥ ಅಭ್ಯಾಸ ಇತ್ತು ಅಂತಂದರೆ ಬಿಸಿ ನೀರು ಕುಡಿ, ನಂತರ ಇಲ್ಲಾಂದರೆ ನಾರ್ಮಲ್ ನೀರು ಕುಡಿಯುವಂಥ ಅಭ್ಯಾಸ. ಎದ್ದಿದ ತಕ್ಷಣ ನೀರು ಮಾತ್ರ ಕುಡಿಬೇಕು, ಅದು ಬಿಟ್ಟು ಬೇರೆ ಏನೂ ತಿನ್ನೋಂಗಿಲ್ಲ. ಮೈಂಡಲ್ಲಿ ನೆನಪಿಟ್ಕೊಳ್ಳಿ, ಎದ್ದಿದ ತಕ್ಷಣ ನಾನು ಬಿಸ್ಕೆಟ್ಸ್ ತಿಂತೀನಿ, ಚಿಪ್ಸ್ ತಿಂತೀನಿ ಅಂದರೆ ನಿಮ್ಮ ಆರೋಗ್ಯ ಕೆಡುತ್ತೆ. ಸೊ ಎದ್ದಿದ ತಕ್ಷಣ ಟಿಫನ್ ಮಾಡ್ತೀನಿ, ಏನು ಹೋಗಬೇಕು ಅಂದರೆ ನಿಮಗೆ ಲಿಕ್ವಿಡ್ ಐಟಮೇ ಹೋಗಬೇಕು. ಅದರಲ್ಲೂ ವಾಟರ್ ಕಂಟೆಂಟ್ ಮಾತ್ರ ಹೋಗಬೇಕು. ಹಾಟ್ ವಾಟರ್ ಅಥವಾ ನಾರ್ಮಲ್ ವಾಟರ್, ಇದೆರಡರಲ್ಲಿ ಒಂದು ಕುಡಿಯೋದ್ರಿಂದ, ಹಾಟ್ ವಾಟರ್ ಕುಡಿಯೋದ್ರಿಂದ ಹೆಲ್ದಿಯಾಗಿರ್ತೀರ. ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು, ನಿಮ್ಗೆ ಏನಾದರೂ ಕೆಮಿಕಲ್ಸ್ ಇತ್ತು, ಎಲ್ಲನೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿಬಿಡುತ್ತೆ. ಸೊ ಹಾಟ್ ವಾಟರ್ ಕುಡಿಯೋ ಅಭ್ಯಾಸ ನನಗಿಲ್ಲ. ಬಿಸಿನೀರು ತಣ್ಣೀರು ಎಲ್ಲ ಆದರೆ ಕೋಲ್ಡ್ ಆಗುತ್ತೆ, ನನಗೆ ಕಾಫ್ ಆಗುತ್ತೆ ಅನ್ನೋದಾದರೆ ಬೇಡ. ನನಗೆ ಏನಾದರೂ ನನಗೆ ಬಿಸಿನೀರು ಕುಡಿಯೋ ಅಭ್ಯಾಸ ನನಗಿಲ್ಲ. ಒಬ್ಬರೊಬ್ರು ಕುಡಿತಾರೆ. ನನಗೇನಂದರೆ ಬಿಸಿನೀರು ಕುಡಿದು ತಣ್ಣೀರು ಕುಡಿದು ರೆಗ್ಯುಲರಾಗಿ ನಾವು ಬಿಸಿನೀರು ಕುಡಿಯಲ್ಲಲ್ವಾ. ಸೊ ಬಿಸಿನೀರು ಮಾರ್ನಿಂಗ್ ಕುಡಿದು ಅದಾದಮೇಲೆ ನಾವು ತಣ್ಣೀರು ಕುಡಿಯೋಕೆ ಹೋದರೆ ನನ್ನ ಒಂದು ಬಾಡಿಗೆ ಅದು ಮ್ಯಾಚ್ ಆಗಲ್ಲ, ಯಾಕಂದರೆ ನನಗೆ ಕೋಲ್ಡ್ ಕನ್ವರ್ಟ್ ಆಗುತ್ತೆ. ಆ ರೀತಿ ನನ್ನ ಬಾಡಿ, ನೀವು ಈ ರೀತಿ ಐಡೆಂಟಿಫೈ ಮಾಡ್ಕೋಬೇಕು ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೆ. ನಾವು ಒಂದು ಫುಡ್ ತಿಂತೀವಿ, ಒಂದು ಲಿಕ್ವಿಡ್ ಐಟಮ್ ತಿಂತೀವಿ, ಒಂದು ಐಸ್ ಕ್ರೀಮ್ ತಿಂತೀವಿ, ಒಂದು ಚಾಕ್ಲೇಟ್ ಏನೇ ತಿಂತೀವಿ, ಮ್ಯಾಗಿ ತಿಂತೀರಾ, ಪಾನಿಪುರಿ ತಿಂತೀರಾ, ನೂಡಲ್ಸ್ ತಿಂತೀರಾ, ಆ ಒಂದು ಫುಡ್ಗೆ ನನ್ನ ಬಾಡಿ ರಿಯಾಕ್ಟ್ ಹೇಗೆ ಮಾಡುತ್ತೆ ಅನ್ನೋದು ನೆಕ್ಸ್ಟ್ ಡೇ ಅಥವಾ ಒಂದು 3 days ನಿಮಗೆ ಗೊತ್ತಾಗುತ್ತೆ. ಅದನ್ನು ನೀವು ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಮೇಜರ್ ಪಾರ್ಟ್ ಅದೇ ಆಗಿರುತ್ತೆ. ಓಕೆನಾ. ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಕುಡೀರಿ, ನಾರ್ಮಲ್ ವಾಟರ್ ಕುಡಿಯುವಂಥ ನಾರ್ಮಲ್ ವಾಟರ್ ಕುಡೀರಿ. ನಂತರ ನೀವೇನು ಮಾಡಬೇಕು ಅಂದರೆ ರಾತ್ರಿ ನೀರಲ್ಲಿ ನೆನೆಸಿರ್ತಾರಲ್ಲ 3 ಇಂಗ್ರೀಡಿಯೆಂಟ್ಸ್ ಹಾಕಿ, ಅದು ಪವರ್ಫುಲ್ ಡ್ರಿಂಕ್. ಸೊ ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಅಷ್ಟೇ ಅಲ್ಲ, ಸೊ ಎಲ್ಲೆಲ್ಲಿ ನಿಮಗೆ ಎಕ್ಸ್ಟ್ರಾ ಫ್ಯಾಟ್ಗಳಿರುತ್ತಲ್ವ, ಸೊ ಅದನ್ನೆಲ್ಲ ಹೋಗ್ಲಾಡ್ಸುತ್ತೆ. ಇಟ್ ಟೇಕ್ಸ್ ಟೈಮ್. ಓಕೆನಾ. ಒಂದೇ ದಿನದಲ್ಲೇ ಹಾಕ್ಬಿಡಲ್ಲ, ಒಂದೇ ವಾರದಲ್ಲಿ ಆಗ್ಬಿಡಲ್ಲ, ಒಂದೇ ತಿಂಗಳಲ್ಲಿ ಆಗಲ್ಲ. 3 months 6 months 1 year. ಸೊ ಎಷ್ಟು ಬೇಕೋ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋಂಥದ್ದು. ಡೈಜೆಷನ್ ಹೆಲ್ಪ್ ಆಗುತ್ತೆ. ನಿಮ್ಗೆ ಏನಾದರೂ ಬೇರೆ ಬೇರೆ ಥರ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಅದನ್ನೆಲ್ಲ ಹೋಗ್ಲಾಡಿಸುತ್ತೆ. ಸೊ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಸೊ ಅತಿ ಹೆಚ್ಚಾಗಿ ನಿಮಗೆ ಊಟ ಮಾಡಬೇಕು ಅನಿಸುತ್ತೆ. ಸೊ ಆಗ ನೀವು ಸಣ್ಣ ಆಗಬೇಕು ಅಂದರೆ ಊಟನ ಸ್ಕಿಪ್ ಮಾಡಬೇಡಿ. ಗ್ಯಾಸ್ಟ್ರಿಕ್ ತುಂಬಿಕೊಂಡು ಅದನ್ನೇ ಬೊಜ್ಜಾಗುತ್ತೆ. ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ. ಟೈಮಿಗೆ ಸರಿಯಾಗಿ 3 times ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಆ್ಯಂಡ್ ಡಿನ್ನರ್, ಮಧ್ಯದಲ್ಲಿ ಸ್ನ್ಯಾಕ್ಸ್ ಅಂತೇಳಿ ಫ್ರೂಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಏನಾದರೂ ತಿಂದ್ಕೊಳ್ಳಿ. ಓಕೆನಾ. ಕಾಫಿ ಟೀ ಎಲ್ಲ ಬಿಟ್ಬಿಡೋದು ಒಳ್ಳೆಯದೇ ಅಂತ ನನಗೆ ಅನಿಸುತ್ತೆ. ನಾನಂತೂ ಕಾಫಿ ಟೀ ಕುಡಿಯೋಲ್ಲ. ನಿಮ್ಮ ಇಷ್ಟ ಕುಡಿಯೋವಾಗಿದ್ದರೆ 1 time ಕುಡಿಯೋರಿ ದಿನಕ್ಕೆ,
ದಿನಕ್ಕೆ 1 ಟೈಮ್ ಕುಡಿಯೋದ್ರಿಂದ ಸೊ ನೋ ಎಫೆಕ್ಟ್ ಅಂತ ಹೇಳ್ಬೋದು. ಕಾಫಿ ಟೀ ಕುಡಿದ್ರೆ ಗಂಟಲು ಹಾಗೆ ಇರುತ್ತೆ, ನಾಲ್ಗೆ ಮೇಲೆ ಅದೇ ಇರುತ್ತೆ, ಬೇರೆ ಏನೂ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಬೇಗ ಡೈಜೆಷನ್ ಆಗಲ್ಲ ಕಾಫಿ ಟೀ ಕುಡಿದಾಗ. ಅದ್ರ ಜೊತೆ ನೀವು ಬಿಸ್ಕೆಟ್ಸ್ ತಿಂದ್ರೆ ಅಂದರೆ ಇದ್ದಿದ್ದು ಇಲ್ಲ, ಊಟನ ತಪ್ಪಿಸೋವಂಥದ್ದು ಕಾಫಿ ಟೀಗಳನ್ನೇ. ಇವಾಗ ಎಷ್ಟೋ ಜನ ದೊಡ್ಡವ್ರು ಏನು ಮಾಡಿಬಿಡ್ತಾರೆ ಅಂತಂದರೆ ಟಿಫನ್ ತಿನ್ನಲ್ಲ, ಸೊ ಕಾಫಿ ಬಿಸ್ಕೆಟ್ ತಿಂದ್ಬಿಡ್ತಾರೆ, ಕಾಫಿ ರಸ್ಕು ಕಾಫಿ ಬಂದು ತಿಂದ್ಬಿಡ್ತಾರೆ, ಊಟ ಸ್ಕಿಪ್ ಮಾಡ್ತಾರೆ, ಟಿಫನ್ ಸ್ಕಿಪ್ ಮಾಡ್ತಾರೆ, ಇಲ್ಲ ಮಧ್ಯಾಹ್ನ ತಿನ್ನೋದೇ ಇಲ್ಲ, 4 ಗಂಟೆ ಇಲ್ಲ 3:30 ಗಂಟೆ ಕಾಫಿ ಬಿಸ್ಕೆಟ್ ತಿಂದ್ಬಿಟ್ಟು ಊಟ ಆಗೋಯ್ತು ಅಂತಾರೆ. ಆಗ ಗ್ಯಾಸ್ಟ್ರಿಕ್ ತುಂಬಿಕೊಳ್ಳುತ್ತೆ, ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಟೈಮ್ ಸರಿಯಾಗಿ ಊಟ ಮಾಡ್ಕೋಬೇಕು. 4 ಲೀಟರ್ಸ್ 3ರಿಂದ 4 ಲೀಟರ್ 4 ಲೀಟರ್ ಕುಡಿತೀರಾ ಅಂತಂದರೆ ಬೆಲ್ಲನ್ಗಳು 4 ಲೀಟರ್ ನೀರನ್ನು ಕುಡಿಬೇಕು ಚೆನ್ನಾಗಿ. ನೀವು ವರ್ಕ್ ಮಾಡೋರು ಆ್ಯಸ್ ಯೂಶುವಲ್ ವಾಟರ್ ಬಾಟಲ್ಸ್ನ ಇಟ್ಕೊಂಡೇ ಇರ್ತಾರೆ, 1 ಲೀಟರ್ ವಾಟರ್ ಬಾಟಲ್ಲು, ಅದನ್ನು 4 ಟೈಮ್ಸ್ ನೀವು ಖಾಲಿ ಮಾಡಿದ್ರೆ ಸಾಕಾಗುತ್ತೆ. ಅದನ್ನು ನಾನು ಹೇಳಿದ್ನಲ್ಲ, ಮನೆಯಲ್ಲಿ ಅದು ಮಾಡಬೇಕಾದ್ರೂ ಫಸ್ಟ್ ಮೆಥಡು ಅದೊಂದು ಅಂದರೆ ಒಂದು ಚೆನ್ನಾಗಿರೋಂಥ ಡ್ರಿಂಕನ್ನು ಕುಡೀರಿ. ಸೊ ನಂತರ ಒಳ್ಳೊಳ್ಳೆ ಬ್ರೇಕ್ಫಾಸ್ಟ್ಗಳನ್ನ ತಿನ್ನಿ. ಅವ್ರು ಈಚೆ ಫುಡ್ ಬೇಡ, ಮನೆಯಲ್ಲಿ ನೀವೇನು ಬೇಕಾದರೂ ಮಾಡ್ಕೊತೀನಿ. ಚಕ್ಲಿ ನಿಪ್ಪಟ್ಟು ಮಾಡ್ಕೊಂಡು ತಿಂತೀರಾ ತಿನ್ನಿ, ಎಣ್ಣೆ ಐಟಮ್ ತಿಂತೀರಾ ಲಿಮಿಟಾಗಿ ತಿನ್ನಿ, 1 ಅಥವಾ 2 ಈ ರೀತಿಯಾಗಿ ತಿನ್ನಿ. ಅವಾಗ ನಮಗೆ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಯಾಕಂದರೆ ಮನೆಯಲ್ಲೆಲ್ಲ ನಾವು ಅಂದರೆ ಅದಕ್ಕೆ ಏನು ಯಾವುದೇ ಥರ ಕಲರ್ ಹಾಕಲ್ಲ, ಸೋಡಾಗಳು ಹಾಕಲ್ಲ. ಸೋಡಾ ಹಾಕಿದಾಗೆ ನಮಗೆ ಹೊಟ್ಟೆ ಉಬ್ಬರ ಬರೋವಂಥದ್ದು, ಗ್ಯಾಸ್ಟ್ರಿಕ್ ಆಗೋವಂಥದ್ದು ಆಗುತ್ತೆ. ಈಚೆ ಫುಡ್ಡು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಯಾವಾಗಾದರೂ ಬರ್ಡೇಸ್, ಆ್ಯನಿವರ್ಸರಿ, ಪಾರ್ಟೀಸ್ ಅಂತ ಹೋದಾಗ ತಿನ್ನೋದು ಓಕೆ, ಮದುವೆ ಮನೆ ಅಂತ ಹೋದಾಗ ಓಕೆ. ರೆಗ್ಯುಲರಾಗಿ ನಾನು ಈಚೆ ಊಟ ತಿಂತೀನಿ, ರೆಗ್ಯುಲರಾಗಿ ನಾನು ಹೋಗ್ತೀನಿ ಅಂದರೆ ಅದು ತಪ್ಪಾಗುತ್ತೆ. ಸೊ ಈ ಥರ ನೀವು ವಾಟರ್ ಆಗಿರ್ಬೋದು, ನಾನು ಹೇಳಿರುವಂಥ ಒಂದು ಡ್ರಿಂಕೆ ನಿಮಗೆ ಸಕ್ಸಸ್ಫುಲ್ ಆಗಿ ಸಣ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನೀವು ಮಾರ್ನಿಂಗ್ ಟೈಮ್ ಇತ್ತು ಅಂತಂದರೆ ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ. ಆಫೀಸಲ್ಲೇ ಜಾಸ್ತಿ ಕೂತ್ಕೋಬೇಡಿ, 1 ಅವರ್ಗೆ ಎದ್ದು ವಾಶ್ರೂಮ್ಗೆ ಹೋಗ್ತಿರ್ತಾರಲ್ಲ, ಸೊ ಹಾಗೆ ವಾಕ್ ಮಾಡೋದಾಗಿರ್ಬೋದು. ನಿಮಗೆ ಬ್ರೇಕ್ಸ್ ಎಲ್ಲ ಕೊಡ್ತಾರೆ, ಬ್ರೇಕ್ ಟೈಮಲ್ಲಿ ವಾಕಿಂಗ್ ಮಾಡೋದಾಗಿರ್ಬೋದು, ಓಡಾಡೋವಂಥದ್ದಾಗಿರ್ಬೋದು. ಈ ಡ್ಯಾನ್ಸ್ ಮಾಡೋದ್ರಿಂದನೂ ಕೂಡ ನೀವು ಸಣ್ಣ ಆಗ್ತೀರಾ. ಸೊ ಟೈಮ್ ಸಿಕ್ಕಿದಾಗೆಲ್ಲ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋವಂಥದ್ದು, ಆ ರೀತಿ ಮಾಡ್ಕೊಂಡು ಕೂಡ ನಿಮ್ಮೊಂದು ಹೊಟ್ಟೆ ಬೊಜ್ಜನ್ನು ಹೋಗ್ಲಾಡಿಸುತ್ತೆ. ಸೊ ನಿಮ್ಮ ಹೊಟ್ಟೆ ಬೊಜ್ಜು ಹೋಗಬೇಕು ಅಂದರೆ ಈ ಒಂದು ಡ್ರಿಂಕನ್ನು ಕುಡೀರಿ, ವಾಟರ್ ಚೆನ್ನಾಗಿ ಕುಡೀರಿ, ಹೆಚ್ಚು ಮಾತಾಡಿ. ಓಕೆನಾ, ನಮಗೆ ಹೆಚ್ಚು ಮಾತಾಡಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನು ಮಾಡಿದಾಗ ಏನಾಗುತ್ತೆ, ನಮಗೆ ಅಂದರೆ ಸೆಕೆ ಬರುತ್ತೆ, ಸ್ವೆಟ್ ಎಲ್ಲ ಬರುತ್ತೆ. ಆಗ ಒಂದು ಏನಂತಾರೆ ಬೊಜ್ಜೆಲ್ಲನೂ ಕರ್ಗೋಗ್ಬಿಡುತ್ತೆ ಆ ಸೆಕೆ, ಆ ರೀತಿ ಆಗುತ್ತೆ. ಸೊ ಇದು ಮೇನ್ ಆಗಿರುತ್ತೆ, ಡ್ರಿಂಕೆ ನಿಮಗೆ ಮೇನ್ ಆಗಿರುತ್ತೆ. ಔಟ್ಸೈಡ್ ಫುಡ್ಡೆಲ್ಲ ಕಂಟ್ರೋಲ್ ಮಾಡಿ, ಆಯಿಲಿ ಫುಡ್ಡು, ಬೇಕ್ರಿ ಫುಡ್ಡು, ಔಟ್ಸೈಡು ಚೈನೀಸು, ಮಸಾಲೆ ಪುರಿ, ಪಾನಿಪುರಿ ಅಂಥದನ್ನೆಲ್ಲ ಅವಾಯ್ಡ್ ಮಾಡಿ ಮನೆ ಊಟ ತಿನ್ನಿ. ಒಂದು 3 ಮಂತ್ಸ್ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಸಣ್ಣ ಆಗ್ತೀರಾ. ಫುಲ್ ಬಾಡಿ ಸಣ್ಣ ಆಗುತ್ತೆ. ನಿಮಗೆ ಹೊಟ್ಟೆನೇ ಕರಗಬೇಕು ಅಂತ ಅದಕ್ಕೆ ಯಾವುದೇ ಥರ ಮೆಡಿಸನ್ ಇಲ್ಲ. ಸೊ ನೀವು ಸಣ್ಣ ಆದಷ್ಟು ಹೊಟ್ಟೆನೂ ಕೂಡ ಸಣ್ಣ ಆಗ್ತಾ ಹೋಗುತ್ತೆ. ಅದೇ ಹೇಳಿದ್ನಲ್ಲ, ಮಗು ಆದಮೇಲಿಂದ ನೀವು 3 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟೇ ಸ್ಟಾರ್ಟ್ ಮಾಡೋದು ಬೇಡ. ಸಿಸೇರಿಯನ್ ಆಗಿರೋರು 3 ಮಂತ್ಸ್ ಆಫ್ಟರ್ ಮಾಡಿ, ನಾರ್ಮಲ್ ಆಗಿರೋರು 1.5 ಮಂತ್ 2 ಮಂತ್ಸ್, ಎಲ್ಲರೂ 3 ಮಂತ್ಸ್ ಚೆನ್ನಾಗಿ ರೆಸ್ಟ್ ಮಾಡಿ. ಅದಾದಮೇಲೆ ನೀವು ಎಕ್ಸಸೈಸ್, ವಾಕಿಂಗ್ ಏನು ಬೇಕಾದರೂ ಮಾಡಿಕೊಂಡು ನೀವು ಸಣ್ಣ ಆಗ್ಬೋದು. ಜಿಮ್ಗೆಲ್ಲ ಹೋಗೋಕ್ಕೆ ಡಾಕ್ಟರ್ ಸಜೆಷನ್ ತೊಗೊಂಡು ಹೋಗಿ. ನಾನು ಜಿಮ್ಮು ಸಜೆಸ್ಟ್ ಮಾಡಲ್ಲ. ಸೊ ನೀವು ಮನೆಯಲ್ಲೇ ಹೆಲ್ದಿಯಾಗಿ ಆರಾಮಾಗಿ 3 ಹೊತ್ತು ಹೆಲ್ದಿ ಊಟ ತಿಂದ್ಕೊಂಡಿದ್ರೆ ಅದಕ್ಕಿಂತ ಬೇರೆ ಏನೂ ಇಲ್ಲ. ಚೆನ್ನಾಗಿ ನೀರು ಕುಡ್ಕೊಂಡು ಮಾತಾಡಿಕೊಂಡು ಖುಷಿಯಾಗಿ, ಜಾಸ್ತಿ ಯೋಚನೆ ಮಾಡಬೇಡಿ. ಯೋಚನೆ ಮಾಡಿದಷ್ಟು ನಮಗೆ ಕಣ್ಣಿಗೆ ಎಫೆಕ್ಟು, ಬ್ರೈನ್ಗೆ ಎಫೆಕ್ಟು, ಫುಲ್ ಬಾಡಿಗೆ ಎಫೆಕ್ಟು. ಸೊ ಯಾವಾಗಲೂ ಅಳೋದನ್ನು ಬಿಟ್ಟು ಹ್ಯಾಪಿಯಾಗಿರಿ, ಎಲ್ಲರ ಜೊತೆ ಮಾತಾಡ್ಕೊಂಡಿರಿ. ಆಗ ನಿಮಗೆ ಗುಡ್ ಹೆಲ್ತ್ ಅನ್ನೋದು, ಗುಡ್ ಸ್ಕಿನ್ನು ಬೇಕು ಅಂತಂದರೆ ವಾಟರ್ ಕುಡೀರಿ. ಚೆನ್ನಾಗಿ ಹ್ಯಾಪಿಯಾಗಿದ್ದರೆ ನಮಗೆ ಒಳ್ಳೆ, ನಮ್ಮ ಫೇಸಲ್ಲಿ ಹ್ಯಾಪಿನೆಸ್ ಇರಬೇಕು. ಆಗ ಮಾತ್ರ ಎಲ್ಲದಕ್ಕೂ ಕಾರಣ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.